ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2025-26ನೇ ಸಾಲಿನಲ್ಲಿ ನಡೆಯುತ್ತಿರುವಂತಹ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ನಾನು ತಮಗೆ ಒಂದು ಮಾದರಿ ಪ್ರಶ್ನೋತ್ತರವನ್ನು ಅಥವಾ ಪ್ರಶ್ನೆ ಪತ್ರಿಕೆಯನ್ನು ನೀಡ್ತಾ ಇದ್ದೀನಿ. ಅದು ಕೂಡ ಅಂಕಗಣಿತ ಪರೀಕ್ಷೆಗೆ ಸಂಬಂಧಿಸಿದ್ದು. ಇದು 2022ರ ನವೋದಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ನಾನು ಈಗಾಗಲೇ 52ನೇ ಪ್ರಶ್ನೆವರೆಗಿನ ಇಲ್ಲಿ ಪ್ರಶ್ನೋತ್ತರಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಸಂಪೂರ್ಣ ವಿಶ್ಲೇಷಣೆ ಮಾಡಿರುತ್ತೇನೆ. ಇದೀಗ 53ನೇ ಪ್ರಶ್ನೆ ನೋಡೋಣ. ಶೇಕಡ 8 ನೋಡ್ಬೋದು. 8ರಷ್ಟು ಶೇಕಡ ಸರಳ ಬಡ್ಡಿಯಲ್ಲಿ 1500 ರೂಪಾಯಿ ಮೊತ್ತವು 1800 ರೂಪಾಯಿ ಆಗಲು ಎಷ್ಟು ವರ್ಷಗಳು ಬೇಕಾಗುತ್ತದೆ? ಇಲ್ಲಿ 1.5 ವರ್ಷಗಳು, 2 ವರ್ಷಗಳು, 2.5 ವರ್ಷಗಳು, 3 ವರ್ಷಗಳು ಅಂತಿದೆ. ಹಾಗಾದರೆ ಇದನ್ನು ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನು ತಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಇಲ್ಲಿ ಕಾಲ = ಬಡ್ಡಿ ಇಂಟು 100 ಡಿವೈಡೆಡ್ ಬೈ ಅಸಲು ಇಂಟು ದರ ಅಂತಿದೆ. ದರ ಅಂದರೆ ಇಲ್ಲಿ ಎಷ್ಟು ಶೇಕಡ? ಇಲ್ಲಿ 8 ಶೇಕಡ. ಇಲ್ಲಿ ಅಸಲು ನೋಡಿದಾಗ 1500 ರೂಪಾಯಿ, ಮೊತ್ತ 1800, ಬಡ್ಡಿ ಕಂಡುಹಿಡಬೇಕು ಮತ್ತು ಕಾಲವನ್ನು ಕಂಡುಹಿಡಬೇಕು. ನಿಮಗೆ ಗೊತ್ತಿದೆ ಮೊತ್ತದ ಸೂತ್ರ ಎ = P + I ಆಗುತ್ತದೆ. ಇಲ್ಲಿ ಮೊತ್ತ ಅಂದಾಗ ನೋಡ್ಬೋದು, ಇಲ್ಲಿ 1800 ರೂಪಾಯಿ ಇದೆ. 1800 = P ಅಂದರೆ ಇಲ್ಲಿ ಅಸಲು 1500 ರೂಪಾಯಿ. ಸೊ ಇಲ್ಲಿ ಆಯ್ ನಮಗೆ ಗೊತ್ತಿಲ್ಲ, ಆಯ್ ಕಂಡುಹಿಡಿಬೇಕಾಗಿದೆ. ಸೊ ಈಗ ನೋಡೋಣ, ಬಡ್ಡಿಯನ್ನು ಮೊದಲು ಕಂಡುಹಿಡ್ಕೊಳೋ. ದೇರ್ಫೋರ್ ಈ ಆಯನ್ನು ಮೊದಲು ಬರಿತೀನಿ, = ಹಾಕಿ ಈ ಕಡೆ ಇರುವಂಥ 1800 ಮೊದಲಿಗೆ ಬರ್ತದೆ, -1500 ಆಗುತ್ತದೆ. ಈಗ 1800ರಲ್ಲಿ 1500 ಹೋದರೆ 300 ರೂಪಾಯಿಗಳು. ಸೊ ಈಗ ನಾವು ಕಾಲವನ್ನು ಕಂಡುಹಿಡಬಹುದು. ಕಾಲದ ಸೂತ್ರ ನಿಮ್ಗೆ ಗೊತ್ತಿದೆ, ಇಲ್ಲಿ ಆಗಲೇ ತಿಳಿಸಿದೆ ನಮಗೆ. ಇಲ್ಲಿ ಬಡ್ಡಿ ಅಂದಾಗ ಎಷ್ಟು ಬಂದಿದೆ? ಅಲ್ಲಿ 300 ಇಂಟು 100 ಡಿವೈಡೆಡ್ ಬೈ ಅಸಲು 1500 ರೂಪಾಯಿಗಳು ಇಂಟು ದರ 8 ಶೇಕಡ. ಈಗ ನೋಡಿ, ಇಲ್ಲಿ ಇವೆರಡು ಜೀರೋನ ತೆಗಿತೀವಿ. ಇವಾಗ ನೆಕ್ಸ್ಟು 3 1 3, 3 5 15. ಈಗ 5 1 5, ನೆಕ್ಸ್ಟ್ ಇಲ್ಲಿ 5 20 100. ಅದೇ ರೀತಿ ಇಲ್ಲಿ ನೆಕ್ಸ್ಟು 2 4 8, 2 10 20. ಈಗ 2 2 4, 2 5 10. ಸೊ ಈಗ ಬಂದಿರೋದು ಎಷ್ಟು ಅಂದರೆ 2ನೇ 5 ಬಂತು. ಇದು ನಾವು ಭಾಗಾಕಾರ ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ 2 1 2, 2.5 ಅಂದರೆ ಇಲ್ಲಿ ಆನ್ಸರು 2.5 ವರ್ಷಗಳು ಆಗುತ್ತದೆ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ತಾ ಹೋದಾಗ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ, 2.5 ವರ್ಷಗಳು. ಇನ್ನು 54ನೇ ಪ್ರಶ್ನೆ, ಒಂದು ಸೈಕಲ್ನ ಬೆಲೆಯಲ್ಲಿ ಶೇಕಡ 20ರಷ್ಟು ಇಳಿಕೆಯಾಗಿದ್ದರಿಂದ ಅದರ ಬೇಡಿಕೆಯಲ್ಲಿ ಶೇಕಡ 20ರಷ್ಟು ಏರಿಕೆಯಾಯಿತು. ಇದರಿಂದ ಅಂಗಡಿಯ ಮಾರಾಟದ ಬೆಲೆ ಬೀರುವ ಪರಿಣಾಮ ಅಂತ ಕೇಳಿದ್ದಾರೆ. ಇಲ್ಲಿ ಈ ರೀತಿ ಪ್ರಶ್ನೆ ಕೊಟ್ಟಾಗ ಏನು ಅಂದರೆ, ಒಂದು ಇಳಿಕೆ ಆಗಿ ಒಂದು ಏರಿಕೆ ಆದಾಗ, ಈ ರೀತಿ ಒಂದು ವಸ್ತುವಿನ ಬೆಲೆ ಇಳಿಕೆಯಾಗಿ ಅದರ ಬೇಡಿಕೆ ಹೆಚ್ಚಾದಾಗ ಅದನ್ನು ಯಾವ ರೀತಿ ಕಂಡುಹಿಡಬೇಕು ಅಂದರೆ, ಇಲ್ಲಿ ನೋಡ್ಬೋದು ಒಂದು ಸೂತ್ರ ಇದೆ ಅಂತ ತಮಗೆ ತಿಳಿಸ್ಕೊಡ್ತೀನಿ. ಇಲ್ಲಂತೂ ನೋಡ್ಬೋದು ತಾವು, A/10² ಅಂತ ಬರ್ತದೆ. ಹಾಗಾದರೆ ಅದನ್ನು ಯಾವ ರೀತಿ ಕಂಡುಹಿಡಬೇಕಂತ ತಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು A/10². ಇಲ್ಲಿ ಎದ ಜಾಗದಲ್ಲಿ ಯಾವುದು ಬರುತ್ತೆ? ಹಾಗಾದರೆ ಇಲ್ಲಿ ನೋಡ್ಬೋದು, ಎದ ಜಾಗದಲ್ಲಿ 20 ನೋಡ್ಬೋದು. ಇಲ್ಲಿ 20, ಕೆಳಗಡೆ 10. ಈಗ ಇಲ್ಲಿ ಸ್ಕ್ವೇರ್ ಆಯಿತು. ಇಲ್ಲಿ ನೋಡ್ಬೋದು, ಇಲ್ಲಿ 20ನ್ನು 2 ಸಾರಿ ಗುಣಾಕಾರ ಮಾಡಿದರೆ ಎಷ್ಟಾಯಿತು? ಅಲ್ಲಿ 400. 20 20 400 ಯಾವ ರೀತಿ ಅಂದರೆ 20 ಇಂಟು 20 ಅಂದ ಹಾಗೆ. ಅಂದರೆ ಇಲ್ಲಿ ಆನ್ಸರ್ 400 ಆಯಿತು ಮೇಲ್ಗಡೆ. ಇನ್ನು ಛೇದದಲ್ಲಿ 10 10 ಎಷ್ಟಾಯಿತು? 100. ಸೊ ಇಲ್ಲಿ ನೋಡಿ, 100 1 100, 100 4 400. ಸೊ ಆನ್ಸರ್ ಎಷ್ಟಾಯಿತು? ಇಲ್ಲಿ 4 ಶೇಕಡ ಇಲ್ಲಿ ಮಾರಾಟದ ಬೆಲೆ ಇಳಿಕೆ ಆಯಿತು. ಇಲ್ಲಿ ಏನಾಗಿದೆ ಅಂದರೆ, ಒಂದು ಸೈಕಲ್ನ ಬೆಲೆ 20ರಷ್ಟು ಇಳಿಕೆ ಆಗಿದ್ದರಿಂದ ಅದರ ಬೇಡಿಕೆ 20ರಷ್ಟು ಏರಿಕೆ ಆಯಿತು. ಆದರೆ ಅಂಗಡಿಯ ಮಾರಾಟದ ಮೇಲೆ ಬೀಳುವ ಪರಿಣಾಮ ಏನಪ್ಪ ಅಂದರೆ 4% ಇಳಿಕೆ ಆಯಿತು. ಇಲ್ಲಿ ಆಪ್ಷನ್ಸ್ಗಳು ನೋಡಿದಾಗ ಇಲ್ಲಿ ಎ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟ್ 55ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ 20/5/2 ಪ್ಲಸ್ ಆಫ್ ಇನ್ ದಿ ಬ್ರಾಕೆಟ್
16/8 ಬ್ರಾಕೆಟ್ ಕಂಪ್ಲೀಟ್ ಇಂಟು 2 ಪ್ಲಸ್ ಆಫ್ 10/5 ಇಂಟು 3 ಪ್ಲಸ್ 2 ಇದರ ಮೌಲ್ಯವನ್ನು ಕೇಳಿದ್ದಾರೆ. ಹಾಗಾದರೆ ನೋಡೋಣ ಅದನ್ನು. ಇಲ್ಲಿ ನೋಡ್ಬೋದು 20ಕ್ಕೆ 5ರಿಂದ ಭಾಗಾಕಾರ ಮಾಡ್ಬೇಕು ಮೊದಲಿಗೆ. ಇಲ್ಲಿ ನೋಡೋಣ 5 1 5 5 4 20. ಈಗ ನೆಕ್ಸ್ಟು 2 1 2 2 2 4. ಇಲ್ಲಿ ಆನ್ಸರ್ ಎಷ್ಟು ಬಂತು? 2 ಆಯಿತು. ಇಲ್ಲಿ ನೆಕ್ಸ್ಟು ಪ್ಲಸ್ ಇದೆ, ಇಲ್ಲಿ ನೋಡ್ಬೋದು ಇಲ್ಲೊಂದು ಪ್ಲಸ್ ಇರುತ್ತೆ. ಪ್ಲಸ್ ಇಲ್ಲಿ 8 1 8 8 2 16 2 2 4 ಪ್ಲಸ್ ಇಲ್ಲಿ ನೋಡಿ 5 1 5 5 2 10. ಸೊ ಇಲ್ಲಿ 2 ಇಂಟು ಇಲ್ಲಿ ನೋಡ್ಬೋದು 3 2 5. ಈಗ ನೋಡಿ 2 4 6 ಪ್ಲಸ್ 2 5 10. ಆನ್ಸರ್ ಎಷ್ಟಾಯಿತು? ಇಲ್ಲಿ 16 ಆಯಿತು. ಈ ರೀತಿ ತಾವು ಇಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗುತ್ತದೆ. ಇಲ್ಲಿ ಆನ್ಸರ್ ನೋಡಿದಾಗ ಇಲ್ಲಿ 16 ಆಯಿತು. ಸೊ ಸಿ ಆಪ್ಷನ್ ಆಗುತ್ತದೆ. ಇನ್ನು 56ನೇ ಪ್ರಶ್ನೆ, 4 ವರ್ಷಗಳ ಸರಳ ಬಡ್ಡಿಯಲ್ಲಿ 600ರ ಮೊತ್ತವು 720 ಆಗುತ್ತದೆ. ಬಡ್ಡಿ ದರವು ಶೇಕಡ 2ರಷ್ಟು ಏರಿಕೆ ಆದರೆ ಇಲ್ಲಿ ನೆಕ್ಸ್ಟು 4 ವರ್ಷಗಳಲ್ಲಿ ಅದರ ಮೊತ್ತ ಎಷ್ಟಾಗುತ್ತದೆ? 648 ರೂಪಾಯಿ, 768 ರೂಪಾಯಿ, 668 ರೂಪಾಯಿ, 968 ರೂಪಾಯಿ. ಹಾಗಾದರೆ ಯಾವ ರೀತಿ ಕಂಡುಹಿಡಬೇಕಂತ ತಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಕಾಲ 4 ವರ್ಷ ಇತ್ತು, ಅಸಲು 600 ರೂಪಾಯಿ, ಮೊತ್ತ 720 ರೂಪಾಯಿ ಆಯಿತು. ಹಾಗಾದರೆ ಮೊದಲಿಗೆ ನಾವು ಬಡ್ಡಿಯನ್ನು ಕಂಡುಹಿಡಿಬೇಕು. ಬಡ್ಡಿ ಎಷ್ಟಾಗುತ್ತೆ? ಇಲ್ಲಿ ಬಡ್ಡಿಯನ್ನು ನೋಡಿದಾಗ ಕೊಟ್ಟಿರುವುದು ಎಷ್ಟು ಅಂದರೆ 720 ರೂಪಾಯಿ, ಅಸಲು ಎಷ್ಟು? ಇಲ್ಲಿ 600 ರೂಪಾಯಿ. ಆನ್ಸರ್ ಎಷ್ಟಾಯಿತು ಇಲ್ಲಿ? ಹಾಗಾದರೆ 120 ರೂಪಾಯಿಗಳು. ಸೊ ಇಲ್ಲಿ ನೀವು ನೆಕ್ಸ್ಟ್ ಕಂಡುಹಿಡಬೇಕಾಗಿದೆ ಏನು ಅಂದರೆ ದರವನ್ನು ಕಂಡುಹಿಡಿಬೇಕು. ದರ ಕಂಡುಹಿಡಬೇಕಾದ್ರೆ ಸೂತ್ರ ಇದೆ ಒಂದು, ಬಡ್ಡಿ ಇಂಟು 100 100, ಇಲ್ಲಿ ಅಸಲು ಇಂಟು ದರ, ಈ ರೀತಿ ಸೂತ್ರ ಇದೆ ಒಂದು. ಇದೀಗ ತಾವೇನು ಮಾಡ್ಬೇಕು? ಇಲ್ಲಿ ಬಡ್ಡಿ ಅಂದಾಗ ಎಷ್ಟಿದೆ? ಇಲ್ಲಿ 120 ಇಂಟು 100, ಇಲ್ಲಿ ಅಸಲು ಎಷ್ಟಿದೆ? 600 ರೂಪಾಯಿ ಇದೆ ಮೇಲ್ಗಡೆ. ನೆಕ್ಸ್ಟು ಇಂಟು ದರ ಎಷ್ಟು ಪರ್ಸೆಂಟೇಜ್ ಇದೆ. ಈ ದರವನ್ನು ನಾವು ನೋಡ್ತಾ ಹೋದಾಗ ಅದು 4 ಅಂತ ಇದೆ. ಹಾಗಾದರೆ 4 ವರ್ಷ. ಈಗ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ಇವೆರಡು 0 ಮತ್ತು ಈ 2 0 ಹೋಯಿತು. ಈಗ ನೋಡಿ 6 1 6 6 2 12. ಸೊ 20 ಆಯಿತು. ಈಗ ಇಲ್ಲಿ 4 1 4 4 5 20. ಸೊ ಲಾಸ್ಟ್ ಉಳಿದು ಎಷ್ಟು ಅಂದರೆ ಇಲ್ಲಿ 5% ಆಯಿತು. ಈಗ ಏರಿಕೆ ದರ ಎಷ್ಟಾಯಿತು? ಹಾಗಾದರೆ ಇಲ್ಲಿ ಏರಿಕೆ ದರ ಮೊದಲು ನೋಡಿದಾಗ ಎಷ್ಟಿತ್ತು? ಇಲ್ಲಿ ಬಡ್ಡಿ ದರ 2ರಷ್ಟು ಏರಿಕೆ ಆಯಿತು ಅಂದಿದ್ದಾರೆ ಅವರು. ಇಲ್ಲಿ 5 ಇತ್ತು, ಆಗ ಈಗ ಎಷ್ಟಾಯಿತು ನೋಡ್ಬೋದು. ಇಲ್ಲಿ 5 + 2 ಆಯಿತು, ಅಂದರೆ 7% ಆಯಿತು. ಈಗ ಕಾಲ 4 ವರ್ಷ. ಈಗ ನೋಡ್ತಾ ಹೋಗೋಣ. ಕಾಲ 4 ವರ್ಷ, 4 ಇಯರ್. ಸೊ ಹಾಗಾದರೆ ಸರಳ ಬಡ್ಡಿಯನ್ನು ಕಂಡುಹಿಡಿಯೋಣ. ಈಗ ನೋಡ್ಬೋದು ಇಲ್ಲಿ ತಾವು ಕೂಡ ಯಾವ ರೀತಿ ಅಂದ್ರೆ ಅದು I = PTR/100. ಸೊ ನೋಡ್ಬೋದು ಪಿ ಅಂದರೆ ಕಾಲ ಎಷ್ಟಿದೆ, ಇದು ಅಲ್ಲಿ ಪಿ ಕೊಟ್ಟಿರುವಂಥದ್ದು ಎಷ್ಟಿದೆ ಅಂದರೆ 600 ಇಂಟು ಟಿ ಟೈಮ್ ಅಥವಾ ಕಾಲ 7 ವರ್ಷ ಇಂಟು ಬಡ್ಡಿ ದರ ನೋಡ್ತಾ ಹೋಗ್ಬೋದು. 600 ಇಂಟು 7 ಇಂಟು 2, ಇದು 7 ಅನ್ನೋದು ಇಲ್ಲಿ ದರ ಆಗುತ್ತೆ. ಇನ್ನು 4% ಇಲ್ಲಿ 100, ಇಲ್ಲಿ 0 ಇಲ್ಲಿ 0 ಆಯಿತು. ಈಗ ನೋಡಿ 6 7 42 ಇಂಟು 4. ಈಗ ನೋಡ್ಬೋದು ಆನ್ಸರ್ ಎಷ್ಟಾಗುತ್ತೆ? ಇದು 4 2 8 4 4 16, 168 ರೂಪಾಯಿ. ಹಾಗಾದರೆ ಮೊತ್ತವನ್ನು ಕಂಡುಹಿಡಿಬೇಕಾಗುತ್ತೆ ನಾವು. ಮೊತ್ತವನ್ನು ಅಂದರೆ ಇಲ್ಲಿ A = P + I. ಸೊ ಪಿ ಎಷ್ಟಿದೆ ಇಲ್ಲಿ ನೋಡ್ತಾ ಹೋದಾಗ 600 ರೂಪಾಯಿ ಅಸಲು ಒಂದಂಗದು, ಪ್ಲಸ್ I ಎಷ್ಟು ಬಂತು ಇವಾಗ 168. ಇಲ್ಲಿದೆಯಲ್ಲ ಮೊತ್ತವನ್ನು ಕಂಡುಹಿಡಿದಿದ್ದೀವಲ್ಲ, ಇದು I ಆಗುತ್ತದೆ. ಹಾಗಾದರೆ ಎರಡನ್ನೂ ಕೂಡಿಸಿದರೆ ಎಷ್ಟಾಯಿತು? 768 ರೂಪಾಯಿಗಳು. ಸೊ ಇಲ್ಲಿ ಆನ್ಸರ್ ಎಷ್ಟಾಯಿತು ಅಂದರೆ 768 ರೂಪಾಯಿ. ಇಲ್ಲಿ ಆಪ್ಷನ್ಸ್ಗಳಲ್ಲಿ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ, 768. ಇನ್ನು 2.43 ಮೀಟರ್ ಉದ್ದದ ಒಂದು ತಂತಿಯ ತುಂಡು 2 ತುಂಡುಗಳಾಗಿ ಮುರಿಯಿತು. ಒಂದು ತುಂಡು ಮತ್ತೊಂದು ತುಂಡಿಗಿಂತ 8.5 ಮೀಟರ್ ಜಾಸ್ತಿ ಉದ್ದವಿದೆ. ಹೆಚ್ಚು ಉದ್ದವಿರುವ ತಂತಿಯ ಉದ್ದ ಇದಾಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ 16ನೇ 1.16 11 ಮೀಟರ್, 1.16 1 ಮೀಟರ್, 1.16
16ನೇ 1 ಮೀಟರ್, ಇಲ್ಲಿ 2 ಮೀಟರ್, ಇಲ್ಲಿ 4ನೇ 3 ಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಾವು ನೋಡೋಣ. ಇಲ್ಲಿ ಈ ರೀತಿ ಕೊಟ್ಟಾಗ ಮೊದಲಿಗೆ ನೋಡ್ಬೋದು 2.4 ಮೀಟರ್ ಉದ್ದದ ಒಂದು ತಂತಿಯ ತುಂಡು 2 ತುಂಡುಗಳಾಗಿ ಮುರಿದಿದೆ. ಒಂದು ತುಂಡು ಮತ್ತೊಂದು ತುಂಡಿಗಿಂತ 8.5 ಮೀಟರ್ ಜಾಸ್ತಿ ಇದೆ. ಹಾಗಾದರೆ ಹೆಚ್ಚು ಉದ್ದವಿರುವ ತಂತಿಯ ಉದ್ದ ಇದಾಗಿದೆ ಅಂತ ಕೊಟ್ಟಿದ್ರಲ್ಲ. ಹಾಗಾದರೆ ಮೊದಲು ಇವನ್ನ ಏನು ಮಾಡೋಣ, ಈ ರೀತಿ ಬರ್ಕೊಂಡು ವ್ಯವಕಲನ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಇದಕ್ಕೆ ಇದು ಗುಣಾಕಾರ ಬಂದ ಉತ್ತರಕ್ಕೆ ಪ್ಲಸ್ 4 8 8 3 11, ಇಲ್ಲಿ 4ನೇ 11 ಮೈನಸ್ ಇಲ್ಲಿ 8ನೇ 5. ಇಲ್ಲಿ ಇವುಗಳ ನೋಡ್ಬೋದು ಛೇದಗಳು ಬೇರೆ ಬೇರೆ ಇದ್ರಿಂದ ಲಸಾವನ್ನು ತೆಗಿಬೇಕು. ನೋಡೋಣ ಇಲ್ಲಿ. ಹಾಗಾದರೆ 4 ಮತ್ತು 8ರ 4 1 4 4 2 8, ಇವಾಗ 1 1 2 1 2. ಈಗ ಇವನ್ನು ಗುಣಾಕಾರ ಮಾಡಿದರೆ 8 ಬರುತ್ತದೆ. ಈಗ ನೋಡಿ ಇಲ್ಲೊಂದು ಗೆರೆ ಹೊಡೆದು ಇಲ್ಲಿ 8 ಬರೆಯೋಣ. ಇಲ್ಲಿ 8 ಬರುವಾಗೆ ಗುಣಾಕಾರ ಮಾಡೋಣ. 4 2 8 8 1 8, 11 2 22 ಮೈನಸ್ 5 1 5. ಈಗ ನೋಡಿ 22ರಲ್ಲಿ 5 ಹೋದರೆ 17, ಇಲ್ಲಿ 8ಕ್ಕೆ 8. ಹಾಗಾದರೆ ಇಲ್ಲಿ ನಾವು ಛೇದ ನೋಡ್ತಾ ಹೋದಾಗ ಅಲ್ಲಿ 2 ತುಂಡುಗಳಾಗಿ ಅಂದಿದ್ದಾರೆ ಅವರು. ಹಾಗಾಗಿ ಇಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ಛೇದಕ್ಕೆ ನಾವು 2ರಿಂದ ಗುಣಾಕಾರ ಮಾಡೋಣ. ಇಲ್ಲಿ 17ಕ್ಕೆ 17, ಇಲ್ಲಿ ನೋಡ್ಬೋದು. ಹಾಗಾದರೆ ಇಲ್ಲಿ ಎಷ್ಟಾಯಿತು ಅಂದರೆ 16ನೇ 17 ಆಯಿತು. ಇದನ್ನು ನಾವು ಸಿಂಪ್ಲಿಫೈ ಮಾಡೋಣ. ಇಲ್ಲಿ ಮಿಶ್ರ ಭಿನ್ನರಾಶಿಯಲ್ಲಿ ಇಟ್ಟಾಗ ಏನಾಗುತ್ತೆ ಅದು ನೋಡ್ಬೋದು. 16 1 16, ಈ 17ರಲ್ಲಿ 16 ಹೋದರೆ 1 ಉಳಿಯಿತು. ಸೊ 16.1ನೇ 1 ಮೀಟರ್, ಅಥವಾ ಇಲ್ಲಿ 1.16ನೇ 1 ಮೀಟರ್ ಆಗುತ್ತದೆ. ಇಲ್ಲಿ 1.16ನೇ 1 ಮೀಟರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 1.16ನೇ 1 ಮೀಟರ್ ಆನ್ಸರ್ ಆಗುತ್ತದೆ, ಬಿ ಆಪ್ಷನ್. 6 ಸೆಂಟಿಮೀಟರ್ ಅಂಚುಗಳನ್ನು ಹೊಂದಿರುವ ಒಂದು ಸೀಸದ ಘನವನ್ನು 27 ಸಮಾನ ಘನಗಳನ್ನು ರೂಪಿಸಲು ಕರಗಿಸಲಾಗುತ್ತದೆ. ಪ್ರತಿ ಸಣ್ಣ ಘನದ ಅಂಚಿನ ಉದ್ದ ಎಷ್ಟು? ಆಪ್ಷನ್ಸ್ಗಳು ನೋಡ್ಬೋದು. ಇಲ್ಲಿ 1.5 ಸೆಂಟಿಮೀಟರ್, 2 ಸೆಂಟಿಮೀಟರ್, 3.0 ಸೆಂಟಿಮೀಟರ್, 4.0 ಸೆಂಟಿಮೀಟರ್ ಅಂತಿದ್ದಾರೆ. ನೋಡೋಣ. ಹಾಗಾದರೆ ಇಲ್ಲಿ ಘನ ಅಂದಾಗ ಅದು 3 ರೀತಿಯ ಅಂಶಗಳು ಬರ್ತಾವೆ. ಇಲ್ಲಿ 6 ಸೆಂಟಿಮೀಟರ್ನ ನಾವಿಲ್ಲಿ 3 ರೀತಿ ಅಥವಾ 3 ಸಾರಿ ಬರ್ಕೊಳ್ಳೋಣ. ಅಲ್ಲಿ ಏನು ಹೇಳಿದ್ದಾರೆ ಅವರು, 6 ಸೆಂಟಿಮೀಟರ್ ಅಂಚುಗಳನ್ನು ಹೊಂದಿರುವ ಘನ ಅದರ ಸೀಸದ ಘನವನ್ನು 27 ಸಮಾನ ಘನಗಳನ್ನು ರೂಪಿಸಲು ಕರಗಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಪ್ರತಿ ಸಣ್ಣ ಘನದ ಅಂಚಿನ ಉದ್ದ ಎಷ್ಟು ಅಂದಿದ್ದಾರೆ. ಇಲ್ಲಿ ನೋಡೋಣ. ಹಾಗಾದರೆ ಇಲ್ಲಿ ನೋಡ್ಬೋದು 3 9 27, 3 2 6. ನೆಕ್ಸ್ಟ್ ಇಲ್ಲಿ ನೋಡ್ಬೋದು 3 3 9, 3 2 6, 3 1 3, 3 2 6. ಇಲ್ಲಿ ಉಳಿದಿರೋದು ಎಷ್ಟು? ಹಾಗಾದರೆ ನೋಡ್ಬೋದು 2 × 2 × 2. ಸೊ ಇಲ್ಲಿ ಬಂದಿರೋದು ಎಷ್ಟಾಯಿತು ಅಂದ್ರೆ ಈಗ 8 ಸೆಂಟಿಮೀಟರ್ ಆಯಿತು. ಈಗ ಇಲ್ಲಿ ನೆಕ್ಸ್ಟ್ ಹೇಳಿರುವುದೇನು ಅಂದರೆ ಅವರು ಅದರ ಪ್ರತಿ ಸಣ್ಣ ಘನದ ಅಂಚಿನ ಉದ್ದ ಅಂದಿದ್ದಾರೆ. ಇದೊಂದು ಘನ ಆಗಿರುವುದರಿಂದ ಇದನ್ನು ನಾವು ಈ ರೀತಿಯೂ ಬರಿಬೋದು. ಏನು ಅಂದರೆ 2⁻³ ಅಂತ ಬರಿಬೋದು, ಅಥವಾ 2⁻³ ಅಂತಲೂ ಬರಿಬೋದು, ಅಥವಾ 2⁻³ ಅಂತಲೂ ಬರಿಬೋದು. ಅಂದರೆ 2 × 2 × 2 ಅಂದ ಹಾಗೆ. ಸೊ ಇಲ್ಲಿ ನಾವು ಡೈರೆಕ್ಟಾಗಿ ಕಂಡುಹಿಡಬೇಕಾದಾಗ ಇಲ್ಲಿ ಎಷ್ಟು ಬಂತು? ಹಾಗಾದರೆ ಇಲ್ಲಿ ಆಧಾರ ಸಂಖ್ಯೆ 2 ಬಂತು. ಸೊ ಇಲ್ಲಿ ಆನ್ಸರ್ ಎಷ್ಟಾಗುತ್ತೆ ಅಂದರೆ ಅದು 2 ಸೆಂಟಿಮೀಟರ್ ಆಗುತ್ತದೆ. ಇದು ಆನ್ಸರ್ ಆಗುತ್ತೆ. ಅಂದರೆ ಅದರಲ್ಲಿ ನೋಡ್ತಾ ಹೋದಾಗ ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು 2 ಸೆಂಟಿಮೀಟರ್ ಆಗುತ್ತದೆ. ಸೊ ಬಿ ಆಪ್ಷನ್ ಆಗುತ್ತದೆ. 2100ರ ಅವಿಭಾಜ್ಯ ಅಪವರ್ತನಗಳು ಅಂತ ಕೇಳಿದ್ದಾರೆ. ಅವಿಭಾಜ್ಯ ಅಂದರೆ ಅದು ಕೇವಲ ಅದೇ ಸಂಖ್ಯೆ ಮತ್ತು 1ರಿಂದ ಮಾತ್ರ ಭಾಗ ಹೋಗುವಂತಹ ಸಂಖ್ಯೆ ಆಗಿರುತ್ತದೆ. ಆದರೆ ಬೇರೆ ಬೇರೆ ಸಂಖ್ಯೆಗಳಿಂದ ಅವು ಭಾಗ ಹೋಗುವುದಿಲ್ಲ. ನೋಡ್ತಾ ಹೋಗ್ಬೋದು. ಇಲ್ಲಿ 15 1ರಿಂದ ಮತ್ತು 3ರಿಂದ 5ರಿಂದ 15ರಿಂದ ಭಾಗ ಹೋಗುತ್ತೆ. ಸೊ ಈ ಆಪ್ಷನ್ ಆಗುವುದಿಲ್ಲ. ಇಲ್ಲಿ 35 ಇದೆಲ್ಲ 1ರಿಂದ 5ರಿಂದ 7ರಿಂದ 35ರಿಂದ ಭಾಗ ಹೋಗುತ್ತೆ. ಸೊ ಇದು ಕೂಡ ಆಗುವುದಿಲ್ಲ. ಇನ್ನು ಡಿ ಆಪ್ಷನ್ 4 ಇದೆಯಲ್ಲ, ಇದು 2ರಿಂದ 1ರಿಂದ 4ರಿಂದ ಭಾಗ ಹೋಗುತ್ತೆ. ಸೊ ಇದು ಆಗುವುದಿಲ್ಲ. ಇಲ್ಲಿದೆಲ್ಲ 2 ಕೇವಲ 1ರಿಂದ 2ರಿಂದ ಮಾತ್ರ ಭಾಗ ಹೋಗುತ್ತೆ. 3 ಅದೇ ರೀತಿಯಾಗಿದೆ. 5 ಕೂಡ ಕೇವಲ 1 ಮತ್ತು 5ರಿಂದ ಭಾಗ ಹೋಗುತ್ತೆ. 7 ಕೂಡ 1 ಮತ್ತು 7ರಿಂದ ಮಾತ್ರ ಭಾಗ ಹೋಗುತ್ತೆ. ಇದೊಂದು ಅವಿಭಾಜ್ಯ ಅಪವರ್ತನ ಆಗಿದೆ. ಸೊ ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ 60ನೇ ಪ್ರಶ್ನೆ. 15 ಮೀಟರ್ ಉದ್ದದ ಒಂದು ಕೊಠಡಿಯ ನೆಲವನ್ನು ಸಂಪೂರ್ಣವಾಗಿ ಮುಚ್ಚಲು 15 ಸೆಂಟಿಮೀಟರ್ × 12 ಸೆಂಟಿಮೀಟರ್ ಅಳತೆಯ 7500 ಟೈಲ್ಸ್ಗಳು ಬೇಕಾಗುತ್ತವೆ. ಹಾಗಾದರೆ ಕೊಠಡಿಯ ಅಗಲ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು. ಇಲ್ಲಿ 9 ಮೀಟರ್, 10 ಮೀಟರ್, 12 ಮೀಟರ್, 10.5 ಸೆಂಟಿಮೀಟರ್ ಇದೆ. ಹಾಗಾದರೆ ನೋಡೋಣ. ಇಲ್ಲಿ ಟೈಲ್ಸ್ ಸಂಖ್ಯೆ ನೀವು ನೋಡಿದಾಗ 7500 ಇದ್ದು, ಅದೇ ರೀತಿಯಾಗಿ ಇಲ್ಲಿ ನೆಲದ ವಿಸ್ತೀರ್ಣ ಎಷ್ಟಿತ್ತು ಇಲ್ಲಿ ನೋಡಿದಾಗ 1500,
ಇಂಟು ಅಗಲವನ್ನು ಕೇಳಿದ್ದಾರೆ ಅವರು. ಸೊ ಹಾಗಾಗಿ ಅಗಲವನ್ನು ಬರೆದಿದ್ದೀವಿ. ಇನ್ನು ನೆಕ್ಸ್ಟ್ ಇಲ್ಲಿ ಕೆಳಗಡೆ 15 × 12 ಅಂತ ಹೇಳಿದ್ದಾರೆ ಅವರು. ಅಂದರೆ ಇಲ್ಲಿ 15 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ ಅಳತೆ 7500 ಟೈಲ್ಸ್ಗಳು ಬೇಕಾಗುತ್ತವೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಈಕ್ವಲ್ ಟು ಹಾಕೊಳ್ಳೋಣ. ಈಗ ನೋಡೋಣ ಇಲ್ಲಿ ಯಾವ ರೀತಿ ಸಿಂಪ್ಲಿಫೈ ಮಾಡ್ಬೋದು ಅಂತ ನೋಡಿ. ಇಲ್ಲಿ ನಾವು 15 1 15, ಇಲ್ಲಿ ನೋಡ್ಬೋದು 15 100 ಆಗುತ್ತದೆ. ಸೊ ಇಲ್ಲಿ ನಾವು ನೋಡಿದಾಗ ಇಲ್ಲಿ 7500, ಇಲ್ಲಿ 100 ಇಂಟು ಅಗಲ ಕೆಳಗಡೆ ಎಷ್ಟು ಬಂತು, ಇಲ್ಲಿ 12 ಬಂದಿತು. ಸೊ ಈಗ ಡೈರೆಕ್ಟಾಗಿ ನಾವೇನು ಮಾಡ್ಬೋದು ಅಂದರೆ ಇಲ್ಲಿ ಓರೆ ಗುಣಾಕಾರವನ್ನು ಮಾಡ್ಬೋದು. ಇದ್ರ ಕೆಳಗಡೆ ಏನಿಲ್ಲ ಅಂದರೂ ಒಂದಿರುತ್ತೆ. ಸೊ ಇದು ಮತ್ತು ಇದು ಇಲ್ಲಿ ಯಾವ ರೀತಿ ಅಂದ್ರೆ ಅದನ್ನು 7500 ಇಂಟು 12, ಅದೇ ರೀತಿಯಾಗಿ ಇಲ್ಲಿ 100 ಇಂಟು ಅಗಲ ಈ ರೀತಿ ಬರ್ಕೋಬೋದು. ಈಗ ದೇರ್ ಫಾರ್ ನಾವು ಮೇನ್ ಬೇಕಾಗಿರೋದು ಯಾವುದು ಅಂದರೆ ಇಲ್ಲಿ ಅಗಲ ಬೇಕಾಗುತ್ತೆ. ಹಾಗಾದರೆ 7500 ಇಂಟು 12 ಡಿವೈಡೆಡ್ ಬೈ 100, ಈ 2 0 ಹೋಯಿತು. 75 ಇಂಟು 12 ನೋಡ್ಬೋದು. ಇಲ್ಲಿ 75 ಇಂಟು 12 ನೋಡೋಣ. ಇಲ್ಲಿ 12 5 ಇಲ್ಲಿ 12 5 60, 12 84, 84 6 90 ಆಯಿತು. ಹಾಗಾದರೆ ಇಲ್ಲಿ 900 ಸೆಂಟಿಮೀಟರ್ ಆಯಿತು. ಅದು ನಾವು ಮೀಟರ್ದಲ್ಲಿ ಮಾಡಿದಾಗ 9 ಮೀಟರ್ ಆಗುತ್ತದೆ. ಸೊ ಆನ್ಸರನ್ನು ನೋಡೋಣ. ಈಗ ಇಲ್ಲಿ ಆನ್ಸರ್ ಎಷ್ಟಾಗಿದೆ ಅಂದರೆ 9 ಮೀಟರ್ ಆಗುತ್ತದೆ, ಎ ಆಪ್ಷನ್. ಇವು 2022ನೇ ಸಾಲಿನ ಗಣಿತ ವಿಷಯದ ಪ್ರಶ್ನೆ ಮತ್ತು ಉತ್ತರಗಳಾಗಿವೆ.